ರಾಯಲ್ ಪಬ್ಲಿಕ್ ಸಂಸ್ಥೆಯ ವಿದ್ಯಾರ್ಥಿಗಳ ಗಮನಾರ್ಹ ಸಾಧನೆ. ಕಲಬುರಗಿ ಜಿಲ್ಲೆಯ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಅಫಜಲ್ಪುರ ತಾಲೂಕಿನ ರಾಯಲ್ ಪಬ್ಲಿಕ್ ಸಂಸ್ಥೆಯ ವಿದ್ಯಾರ್ಥಿಗಳು ಕೂಡ ಉತ್ತಮ ಸಾಧನೆ ಮಾಡಿ ಗಮನ ಸೆಳೆದಿದ್ದಾರೆ. ಬಡ ಕುಟುಂಬದ ವಿದ್ಯಾರ್ಥಿ ಸುದೀಪ್ ರಾಠೋಡ್ ವಿಜ್ಞಾನ ವಿಭಾಗದಲ್ಲಿ 92% ಅಂಕಗಳನ್ನು ಪಡೆದು ಸಾಧನೆ ಮಾಡಿದ್ದಾರೆ. ಇದೇ ಸಂಸ್ಥೆಯ ಶಬ್ನಮ್ ಪಟೇಲ್ 91% ಅಂಕಗಳನ್ನು ಗಳಿಸಿ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಗ್ರಾಮೀಣ ಹಿನ್ನೆಲೆಯ ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮದ ಮೂಲಕ ಇಂತಹ ಉತ್ತಮ ಫಲಿತಾಂಶ ಗಳಿಸಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಹಿನ್ನೆಲೆಯಲ್ಲಿ ಹಿರಿಯ ನ್ಯಾಯವಾದಿ ಕೆಜಿ ಪೂಜಾರಿ ಅವರು ಸಂಸ್ಥೆಗೆ ಭೇಟಿ ನೀಡಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣದ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಾ ಇರುವುದು ಸಂತೋಷದ ವಿಚಾರವಾಗಿದೆ. ಇಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಮಾಜದ ಎಲ್ಲ ವರ್ಗದವರು ಬೆಂಬಲವನ್ನು ನೀಡಬೇಕು ಅಂತ ಕರೆ ನೀಡಿದರು. ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಪರ್ವೀನ್ ಸುಲ್ತಾನ್ ಸೇರಿದಂತೆ ಕಾಲೇಜಿನ ಮುಖ್ಯ ಪ್ರಾಧ್ಯಾಪಕರು ಮತ್ತು ಉಪನ್ಯಾಸಕರು ಉಪಸ್ಥಿತರಿದ್ದರು. ಒಟ್ಟಾರೆ ಈ ಸಾಧನೆ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದ್ದು ಇನ್ನಷ್ಟು ವಿದ್ಯಾರ್ಥಿಗಳು ಪ್ರೇರಣೆಯಾಗಬೇಕು. This achievement is not just for mine because it belongs to my teachers, the management who have supported me a lot and guided me at every step for this best result. Thank you. My name is Sudhir and I am the topper of this school. As a topper, I feel that this school is the best which I have studied in. We thought that we couldn't score more because of we can't speak English good, but the sir told us, gave us motivation, and we followed according to that, and we studied and scored this much. And I am grateful for our teachers and our friends and our teachers also, and the management who gave us these good teachers. Thank you. ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಹೆಸರು ಗಳಿಸಲಿ, ಅದಕ್ಕಾಗಿ ನಮ್ಮ ಸಹೋದ್ಯೋಗಿರ್ತಂತ ಕೆ.ಡಿ. ಪಟೇಲ್ ಅವರ ಹೆಸರು ಇನ್ನೂ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಲಿ ಅಂತಕ್ಕಂಥದ್ದನ್ನು ನಾನು ಹಾರೈಸುತ್ತಾ, ತಾವೆಲ್ಲರೂ ಕೂಡ ವಿದ್ಯಾರ್ಥಿಗಳಾದವರು ತಾವು ಗಮನದಲ್ಲಿ ಇಟ್ಕೊಂಡು ಇಂಥ ಒಂದು APJ ಅಬ್ದುಲ್ ಕಲಾಂ ಅವರು ಅಂತವರು, ಆಮೇಲೆ ಸ್ವಾಮಿ ವಿವೇಕಾನಂದರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು, ಅವರ ಒಂದು ತತ್ವ ಸಿದ್ಧಾಂತಗಳೇನಿದ್ದು ಅವರು ಯಾವ ರೀತಿಯಾಗಿ ಆದರ್ಶಗಳನ್ನು ಅಳವಡಿಸಿಕೊಂಡು ಬಂದಿದ್ದಾರೆ ಅದನ್ನು ತಾವು ಗಮನದಲ್ಲಿ ಇಟ್ಕೊಂಡು ಇವತ್ತು APJ ಅಬ್ದುಲ್ ಕಲಾಂ ಅವರು ಅತ್ಯಂತ ಕಡುಬಡತನದಿಂದ ಹುಟ್ಟಿದ್ರು ಕೂಡ ಅವರು ಉನ್ನತವಾದಂಥ ಸ್ಥಾನವನ್ನು ಪಡ್ಕೊಂಡ್ರು, ಮಹಾನ್ ವಿಜ್ಞಾನಿಗಳು ಹೊರಹೊಮ್ಮಿದ್ರು. ಅದನ್ನು ಗುರುತಿಸಿ ಭಾರತ ದೇಶ ಅವರಿಗೆ ರಾಷ್ಟ್ರಪತಿ ಹುದ್ದೆಯನ್ನು ಕೊಡ್ತು. ಎಲ್ಲದರಲ್ಲಿಯೂ ಕೂಡ ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡ್ರು. ಆದರೆ ತಮ್ಮ ವೈಯಕ್ತಿಕವಾಗಿ ತಮ್ಮ ಸ್ವಾರ್ಥಕ್ಕಾಗಿ ಯಾವುದನ್ನು ಅವರು ಗಳಿಸಲಿಲ್ಲ. ಅವರು ಸಾಯುವಾಗ ಬರೀ ಅವರು ಒಂದು 2 ಸೂಟ್ಕೇಸ್ ಇದ್ದು 10 ರೂಪಾಯಿನೂ ಕೂಡ ಅವರು ಇರಲಿಲ್ಲ, 2 ಜೋಡು ಬಟ್ಟೆ ಇದ್ದು. ಆ ರೀತಿಯಾಗಿ ತ್ಯಾಗ ಮತ್ತು ನಿಸ್ವಾರ್ಥ ಮನೋಭಾವದಿಂದ ಈ ದೇಶದ ಮಣ್ಣಿನ ಋಣವನ್ನು ತೀರಿಸುವಗೋಸ್ಕರ ಅವರು ಏನು ಸೇವೆ ಸಲ್ಲಿಸಿದ್ದಾರೆ, ಅವರು ಮರಣ ಹೊಂದಿದ್ರು ಕೂಡ ಅವರ ಹೆಸರು ಏನದ ಅಜರಾಮರವಾಗಿ ಉಳಿತದೆ. ಅಜರಾಮರಿಗೆ ನಾವು ಹೋದರೂ ಕೂಡ ನಮ್ಮ ಹೆಸರು ಅಜರಾಮರವಾಗಿ ಉಳಿಬೇಕು ಅಂತಂದ್ರೆ ಇಂಥ ಒಂದು ಒಳ್ಳೆಯ ಸಾಧನೆ, ಒಳ್ಳೆಯವರ ಏನದ ಒಂದು ಆದರ್ಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದೆ. ನಾವು ಆಸ್ತಿ ಪಾಸ್ತಿ ಗಳಿಸೋರ ನಮ್ಮ ಹೆಸರು ಯಾರು ಹೇಳಲ್ಲ, 4 ದಿನ ಹೇಳ್ತಾರೆ, ಒಟ್ಟು ಚಲೋ ಅಂತ ಕುಳಿತಂತ ಸುಮಾರು ಅಂತಾರೆ. ಅಂತಹ ಒಂದು ವ್ಯವಸ್ಥೆ ಇವತ್ತಿನ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ತಾವು ಯಾರು ಕಸಿದುಕೊಳ್ಳಾರಂಥದ್ದು, ಯಾರನ್ನ ಅದಕ್ಕೆ ಮುಟ್ಲಾರಂಥದ್ದು, ತಾವು ಎಲ್ಲರಿಗೆ ಬೆಳಕು ನೀಡತಕ್ಕಂಥ ಒಂದು ಆಸ್ತಿಯಪ್ಪ ಅಂತಂದ್ರೆ ಅದು ವಿದ್ಯೆ. ಅದಕ್ಕಾಗಿ ತಾವು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡು ಒಳ್ಳೆಯ ಆದರ್ಶ ವಿದ್ಯಾರ್ಥಿಗಳಿಗಾಗಿ ಒಳ್ಳೆಯ ಪ್ರಜೆಗಳಾಗಿ ಏನಪ್ಪ ಅಂತಂದ್ರೆ ಈ ದೇಶವನ್ನು ಬೆಳಗ್ತಕ್ಕಂಥ ಒಂದು ಜ್ಞಾನ ಜ್ಯೋತಿ ಆಗಬೇಕು ಅಂತಕ್ಕಂಥದ್ದು ತಮಗೆ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸುತ್ತಾ, ನನಗೆ ಮಾತನಾಡೋ ಅವಕಾಶ ಕೊಟ್ಟಂತ ಕನಸಾಗಬೇಕಾಗಿರ್ತದೆ. ಅದಕ್ಕೆ ನಾವೇ ಪ್ರಯತ್ನ ಪಟ್ಟಾಗ ಮಾತ್ರ ಅದಕ್ಕೆ ಕನಸು ನನಸಾಗ್ಲಿಕ್ಕೆ ಸಾಧ್ಯ ಆಗ್ತದಂತ ಸಂದರ್ಭದಲ್ಲಿ ಈ ಮಾತು ಯಾರೋ ಕಂಡ ಕನಸಿಗೆ ನನಸು ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ. ನಾವು ಕಂಡಿರ್ತ ಕನಸು ಇನ್ನೊಬ್ರಿಗೆ ಹೇಳಿ ಆ ಕನಸು ನನಸು ಮಾಡ್ಲಿಕ್ಕೆ ಸತ್ತಾಗ ಏನಂತ ಸ್ವರ್ಗ ಸಿಗ್ತದಂತ. ಆಗ ನಾವು ಏನು ಕಷ್ಟಪಟ್ಟು ಕಲಿತೀವಿ, ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತೀವಿ ಅಂದಾಗ ಮಾತ್ರ ಮುಂದೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರ, 100 ಕೋಟಿ ದೇವತೆಗಳನ್ನು ನಂಬುದ್ರೆ ನಿನಗೇನು ಫಲ ಸಿಗುವುದಿಲ್ಲ. ನಿನ್ನ ಆತ್ಮವನ್ನು ನೀನು ನಂಬು, ನೀನು ಸಾಧನೆ ಮಾಡ್ತೀನಿ, ನಿನ್ನ ಹೆಸರು ಮಾಡ್ತೀನಿ, ನಿನ್ನ ತಂದೆ ತಾಯಿ ಹೆಸರು ಮಾಡ್ತೀನಿ, ನಿನ್ನ ಶಾಲೆ ಹೆಸರು ಮಾಡ್ತೀನಿ, ನಿಮ್ಮ ಗ್ರಾಮದ ಒಂದು ಊರು, ತಾಲೂಕು, ಜಿಲ್ಲೆಯ, ರಾಜ್ಯದ ಒಂದು ಹೆಸರು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ.
ಹಾಗೆ ವಿದ್ಯಾರ್ಥಿಗಳೇ, ಏನಿವತ್ತು ನಮ್ಮ ಗುರುಗಳಾಗಿ ಇವತ್ತು ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ನಮ್ಮ ಶ್ರೀ ಗುರು ಕೋಚಿಂಗ್ ಕ್ಲಾಸ್ ವತಿಯಿಂದ ಮತ್ತೊಮ್ಮೆ ನಾನು ಸಂಸ್ಥೆಯ ಕಾರ್ಯದರ್ಶಿಗಳಿಗೆ, ಪ್ರಿನ್ಸಿಪಲ್ರಿಗೆ, ಉಪನ್ಯಾಸಕರಿಗೆ ಹಾಗೂ ಎಲ್ಲ ಸಾಧನೆಗೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ನಮ್ಮ ಶಾಲೆಯ ವತಿಯಿಂದ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸುತ್ತೇನೆ.